ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರೋ ಮುಗ್ದಿದೆ. ಏನೇನಾಯ್ತು, ಯಾವ್ಯಾವ ಮ್ಯಾಚಸ್ಗಳಲ್ಲಿ ಯಾರ್ಯಾರು ಗೆದ್ರು, CM ಪಂಕ್ ಅವರ ರಿಟರ್ನ್ ಕೂಡ ಇವತ್ತಿನ ಮಂಡೇ ನೈಟ್ ರೋಲಿ ನಮಗೆ ನೋಡೋದಕ್ಕೆ ಸಿಕ್ತು. ಮ್ಯಾಚಸ್ಗಳಲ್ಲಿ ಡಬ್ಲ್ಯೂ ಅವರು ಚೇಂಜಸ್ಗಳನ್ನು ಕೂಡ ಮಂಡೇ ನೈಟ್ ರೋಲಿ ಮಾಡಿದ್ರು. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ. ಬ್ಯಾಕ್ ಕ್ಲಾಶ್ ಅಲ್ಲಿ ಕ್ರೌಡ್ ತುಂಬಾನೇ ಜೇ ಉಸೋ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಬಟ್ ಇನ್ನು ನಾನು ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ ಆಗಿದ್ದೀನಿ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ಜಡ್ಜ್ಮೆಂಟ್ ಡೇ ಜೊತೆ ಏನೇನಾಯ್ತು ಅಂತ ನಾನು ಇವಾಗ ಮಾತಾಡಬೇಕು ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ಎಸ್ ಜಡ್ಜ್ಮೆಂಟ್ ಡೇ ಅವರು ಈ ರೀತಿಯ ಪರಿಸ್ಥಿತಿನ ತುಂಬಾ ಬಾರಿ ಎದುರಿಸಿದ್ದಾರೆ. ಅಂಡ್ ನಾನು ಹಾಗೆ JD ಮೆಕ್ಡೊನಾಗ್ ನಿಮ್ ಜೊತೆ ಸಾರಿನ ಕೇಳಬೇಕು ಅಂತ ಅನ್ಕೊಂಡಿದೀವಿ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ ಅಂತಾನು ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು ಕೇಳ್ತಾರೆ. ಅದಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಓಕೆ, ಆ ಸಾರಿನ ನಾನು ಒಪ್ಕೋತೀನಿ. ಈವನ್ ನಾನು ನಿಮಗೆ ಥ್ಯಾಂಕ್ಸ್ನ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವಲ್ಲಿ ಬರೀ ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದ್ರಿ. ನನ್ನ ಈ ಒಂದು ಚಾಂಪಿಯನ್ಶಿಪ್ಪು ಇನ್ನೂ ಕೂಡ ನನ್ನ ಜೊತೆ ಇರಬೇಕು ಅಂತ ನೀವು ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ರೆ. ಆ್ಯಂಡ್ ಅದನ್ನು ನಾನು ಅಪಲಾಜೈಸ್ನ ಒಪ್ಕೊಂಡು ನಾನು ನಿಮಗೆ ಥ್ಯಾಂಕ್ಸ್ನ ತಿಳಿಸ್ತೀನಿ. ಆ್ಯಂಡ್ ಮತ್ತೊಮ್ಮೆ ಈಗ ಜಡ್ಜ್ಮೆಂಟ್ ಡೇ ಒಂದಾಗಿದೆ ಅಂತ ಇವರೆಲ್ಲರೂ ಕೂಡ ಹಗ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಹಿಂದೆಯಿಂದ ಬಂದ್ಬಿಟ್ಟು ಹಗ್ ಮಾಡ್ಕೋತಾರೆ. ಅದೊಂದು ಸ್ವಲ್ಪ ಆಕ್ವರ್ಡ್ ಅಂತ ಅನಿಸ್ತಿತ್ತು ನನಗೆ. ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಮಾತ್ರ ಯಾಕೆ ಇವರು ಸೈಡಲ್ಲಿ ನಿಲ್ಲಿಸಿದ್ರು ಅಂತ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾರೆ, ಓಕೆ ಮತ್ತೊಮ್ಮೆ ಜಡ್ಜ್ಮೆಂಟ್ ಡೇ ಒಂದಾಗಿದೆ. ಅಂಡ್ ಈಗ ಜಡ್ಜ್ಮೆಂಟ್ ಡೇ ಸಖತ್ತು ಸ್ಟ್ರಾಂಗ್ ಫ್ಯಾಕ್ಷನ್ ಆಗಿದೆ. ಅಂಡ್ ಈಗ ನಾನು ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ ಆಗಿದ್ದೀನಿ. ಅಂಡ್ ಈಗ ಫಿನ್ ಬ್ಯಾಲರ್ ಅವರು ಕೂಡ ನೆಕ್ಸ್ಟ್ ಕಿಂಗ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಈ ಒಂದು ಟೂರ್ನಮೆಂಟ್ ನ ಮೊದಲ ಮ್ಯಾಚ್ ನ ಈಗಾಗಲೇ ಗೆದ್ದಾಗಿದೆ. ಅದಕ್ಕೆ ಮೇನ್ ರೀಸನ್ ಡ್ರೂ ಮ್ಯಾಕೆಂಟೈರ್ ಅವರು ಮೆಡಿಕಲಿ ಕ್ಲಿಯರ್ ಆಗಿಲ್ಲ, ಅದರಿಂದ ಅವರು ಈ ಒಂದು ಟೂರ್ನಮೆಂಟ್ ಇಂದ ಹೊರಗಡೆ ಹೋಗಿದ್ದಾರೆ. ಸೊ ಇದು ನಮ್ಮ ಫಿನ್ ಬ್ಯಾಲರ್ ಅವರ ಮೊದಲ ಹೆಜ್ಜೆ ಆಗಿದೆ. ಅವರು ಪ್ರಿನ್ಸ್ ಇಂದ ಕಿಂಗ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಸಮಂತಾ, ನೀನು ಈಗ ಫಿನ್ ಬ್ಯಾಲರ್ ಅವರು ಗೆದ್ದಿರುವಂತಹ ವಿಚಾರನ ಅನೌನ್ಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬರ್ತಾರೆ. ಆಡಮ್ ಪಿಯರ್ಸ್ ಅವರು ಬಂದ್ಬಿಟ್ಟು, ಫಿನ್ ಬ್ಯಾಲರ್ ನೀನ್ ಇನ್ನೂ ಕೂಡ ಗೆದ್ದಿಲ್ಲ, ಜಡ್ಜ್ಮೆಂಟ್ ಡೇ ಈಗ ನೀವು ರಿಂಗ್ ನ ಕ್ಲಿಯರ್ ಮಾಡಿ. ಯಾಕಂದ್ರೆ ಬ್ಯಾಕ್ ಕ್ಲಾಶ್ ಅಲ್ಲಿ ಏನಾಯ್ತು ಅದನ್ನ ಇವತ್ತು ನಾನು ಆಗೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಫಿನ್ ಬ್ಯಾಲರ್ ನಿನ್ನ ಅಪೋನೆಂಟ್ ಆಗಿ ಮೈನ್ ಇವೆಂಟ್ ಜೇ ಉಸೋ ಅವರು ಬರ್ತಾ ಇದ್ದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಮೊದಲ ರೌಂಡ್ ನ ಟೂರ್ನಮೆಂಟ್ ಅಲ್ಲಿ ಫಿನ್ ಬ್ಯಾಲರ್ ಹಾಗೆ ಜೇ ಉಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬೋದು. ನನಗಂತೂ ಈ ಒಂದು ಮ್ಯಾಚ್ ತುಂಬಾನೇ ಇಷ್ಟ ಆಯ್ತು. ಈ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಲಿಟರಲಿ ಡ್ರೂ ಮ್ಯಾಕೆಂಟೈರ್ ಅವರು ಸಖತ್ತು ಕೋಪದಿಂದ ಇರ್ತಾರೆ, ನನ್ನನ್ನ ಈ ಒಂದು ಟೂರ್ನಮೆಂಟ್ ಇಂದ ಕಿತ್ತಾಕೋದ್ರಲ್ಲ ಅಂತ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಬಂದಾಗ ನಮ್ಮ ಜೇ ಉಸೋ ಅವರು ಸಖತ್ತು ಡಿಸ್ಟ್ರಾಕ್ಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಮ್ಮ ಫಿನ್ ಬ್ಯಾಲರ್ ಅವರು ಸ್ವಿಂಗ್ ಬ್ಲೇನ್ ಕನೆಕ್ಟ್ ಮಾಡಿ ರೋಪ್ ಹತ್ರ ಹೋಗಿ ಒಂದು ಡ್ರಾಪ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಹಂಗೆ ನಮ್ಮ ಜೇ ಉಸೋ ಅವರು ಒಂದು ಸ್ಪಿಯರ್ ನ ಫಿನ್ ಬ್ಯಾಲರ್ ಅವರಿಗೆ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಜೇ ಉಸೋ ಅವರು ಗೆದ್ದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ಮೇಲ್ಗಡೆ ಬರ್ತಾರೆ, ಬಟ್ ನಮ್ಮ ಜೇ ಉಸೋ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಸ್ಥಾನನ ರಿಪ್ಲೇಸ್ಮೆಂಟ್ ಆಗಿ ನಮ್ಮ ಜೇ ಉಸೋ ಅವರು ತುಂಬೋದಕ್ಕೆ ಬಂದಿದ್ರು. ಇದರಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇನ್ನೂ ಕೂಡ ಕೋಪ ಬಂದಿತ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಆರ್ಗ್ಯೂ ಮಾಡ್ತಾ ಇರ್ತಾರೆ, ನನಗಿನ್ನ ಯಾಕೆ ಈ ರೀತಿ ಟೂರ್ನಮೆಂಟ್ ಇಂದ ಹೊರಗಡೆ ಹಾಕಿದ್ರಿ ಅಂತ. ಬಟ್ ನಮ್ಮ ಆಡಮ್ ಪಿಯರ್ಸ್ ಅವರು ಮೊದಲು ಹೋಗಿ ನಿನ್ನ ಇಂಜುರಿನ ಸರಿ ಮಾಡ್ಕೋ ಅಂತ ಹೇಳ್ತಾರೆ. ಇದರಿಂದ ಕೋಪಗೊಂಡಂತಹ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಮ್ಮ ಕಾರ್ನ ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸಡನ್ ಆಗಿ ಇನ್ನ ಒಂದು ಕಾರ್ ಬರುತ್ತೆ. ಆ ಕಾರ್ ಇಂದ ನಮ್ಮ CM ಪಂಕ್ ಅವರು ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ CM ಪಂಕ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಕೇಳ್ತಾರೆ, ನಾನೇನಾದ್ರೂ ಲೇಟ್ ಆದ್ನಾ ಅಂತ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಲೇಟ್ ಏನ್ ಅಷ್ಟೊಂದಾಗಿಲ್ಲ, ಬಟ್ ನೀನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಮಿಸ್ ಮಾಡ್ಕೊಂಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಮ CM ಪಂಕ್ ಅವರು ಸೀದಾ ರಿಂಗಿಗೆ ಬರ್ತಾರೆ ಅಂತಾನೆ ಹೇಳ್ಬಹುದು. ರಿಂಗಿಗೆ ಬಂದ್ಬಿಟ್ಟು ಮೊದಲು ಎಲ್ಲರ ಬಳಿ ಅವರು ಕ್ಷಮೆನ ಕೇಳ್ತಾರೆ. ನಾನು ಇಲ್ಲಿಗೆ ಸ್ವಲ್ಪ ತಡವಾಗಿ ಬಂದೆ, ಯಾಕಂದ್ರೆ ನಾನು WWE ಹೆಡ್ ಕ್ವಾರ್ಟರ್ ಅಲ್ಲಿ ಲಾಕ್ ಆಗಿದ್ದೆ. ಅಲ್ಲಿಂದ ನಾನು ರಿಲೀಸ್ ಆದ ಕೂಡಲೇ ಕಾರ್ನ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಅಂಡ್ ನಾನು ಇಲ್ಲಿಗೆ ಬರೋದಕ್ಕೆ ಮೈನ್ ರೀಸನ್ ಡ್ರೂ ಮ್ಯಾಕೆಂಟೈರ್ ಅವ್ರಿಗೋಸ್ಕರ. ಎಸ್, ನಾನು ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಫೈಟ್ ಆಡಬೇಕು ಅಂತ ಇಲ್ಲಿಗೆ ಬಂದೆ. ಬಟ್ ಆಗ್ಲೇ ನಾನು ಬರೋದಕ್ಕಿಂತ ಮುಂಚೆನೆ ಡ್ರೂ ಮ್ಯಾಕೆಂಟೈರ್ ಅವರು ಅಲ್ಲಿಂದ ಹೊರಟೋಗ್ಬಿಟ್ಟಿದ್ರು. ಐ ಥಿಂಕ್ ಅವರಿಗೆ ಹೆದರಿಕೆ ಆಯ್ತು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಹೊರಟೋಗಿದ್ರು. ಏನು ಮಾಡೋದಕ್ಕಾಗ
ಗೊತ್ತಾಗೋದಿಲ್ಲ. ಡ್ರೂ ಮ್ಯಾಕೆಂಟೈರ್ ಅವರು ಈಗ ತಾನೇ ಹೊರಟಿರೋದ್ರಿಂದ ಅವರಿಲ್ಲ ಎಲ್ಲೋ ಸಿಗ್ನಲ್ ಅಲ್ಲಿ ಲಾಕ್ ಆಗಿರ್ತಾರೆ ಅಂತ ಅನ್ಕೋತೀನಿ. ಸಿಗ್ನಲ್ ಅಲ್ಲಿ ಲಾಕ್ ಆದ್ರೆ ಅವನು ತನ್ನ ಹೆಂಡತಿಗಂತೂ ಮೆಸೇಜ್ ಮಾಡೋದಕ್ಕೆ ಹೋಗೋದಿಲ್ಲ, ಟ್ವಿಟರ್ ಅಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿರ್ತಕ್ಕಂತಹ ಪ್ರತಿ ಒಬ್ರು ಕೂಡ ಈಗಲೇ ನನ್ನ ಫೋಟೋನ ಕ್ಲಿಕ್ ಮಾಡಿ, ಪ್ಯಾಟ್ ಮ್ಯಾಕಫಿ ನೀನು ಕೂಡ ನನ್ನ ಫೋಟೋನ ಕ್ಲಿಕ್ ಮಾಡಿ ಒಂದು ಟ್ವೀಟ್ ನ ಮಾಡು, ಸಿಎಂ ಪಂಕ್ ನಿನಗೋಸ್ಕರ ಕಾಯ್ತಾ ಇದ್ದಾನೆ ಅಂತ. ಅಂಡ್ ಆ ಒಂದು ಟ್ವೀಟ್ ನ ನೋಡಿ ಡ್ರೂ ಮ್ಯಾಕೆಂಟೈರ್ ಅವರು ನಿಜವಾಗ್ಲೂ ಕೂಡ ಕಾವರ್ಡ್ ಅಂದ್ರೆ ಎದ್ರು ಪುಕ್ಲ ಅಲ್ಲ ಅಂದ್ರೆ ಅವನು ಇಲ್ಲಿಗೆ ಬರ್ತಾನೆ. ಸೊ ನಾನು ಅವ್ನು ಬರೋ ತನಕ ಸ್ವಲ್ಪ ಕಾಯ್ತೀನಿ, ಯಾಕಂದ್ರೆ ಕಳೆದ ವಾರ ನಾನು ಬರೀ ಡ್ರೂ ಮ್ಯಾಕೆಂಟೈರ್ ಅವರ ಚಾಂಪಿಯನ್ಶಿಪ್ ರೈನ್ ಇತ್ತು 5 ನಿಮಿಷ 42 ಸೆಕೆಂಡ್, ಅಷ್ಟೊತ್ತು ಮಾತ್ರ ಪ್ರೋಮೋನ ಕಟ್ ಮಾಡಿದ್ದೆ. ಸೊ ಇವತ್ತು ಸ್ವಲ್ಪ ಮಂಡ್ಯ ನೈಟ್ ರಾ ಓವರ್ ಟೈಮ್ ಹೋಗುತ್ತೆ, ಯಾಕಂದ್ರೆ ನಾನಿವತ್ತು ಡ್ರೂ ಮ್ಯಾಕೆಂಟೈರ್ ಅವರು ಬರೋ ತನಕ ಕಾಯ್ತೀನಿ. ಸೊ ನಮ್ಮ ಹತ್ರ ತುಂಬಾ ಟೈಮ್ ಇದೆಯಲ್ಲ, ಸ್ವಲ್ಪ ಹೊತ್ತು ನಾವು ಮಾತಾಡೋಣ. ಸೊ ಯಾವ ರೀತಿ ನಾನು ನನ್ನ ಮಾತನ್ನ ಪ್ರಾರಂಭ ಮಾಡೋಣ, ವಾಟ್ ಯು ವಾನ್ ಟಾಕ್ ಅಬೌಟ್ ಅಂತ ಪ್ರಾರಂಭ ಮಾಡೋಣ ಅಂದ್ರೆ ಅದು ಬೇರೊಬ್ಬ ವ್ಯಕ್ತಿ ಮಾಡುವಂತಹ ರೀತಿ. ಸೊ ನಾನಿವತ್ತು ಒಂದು ಕತೆ ಹೇಳ ಅಂತ ಒಂದು ಮಾತನ್ನ ಪ್ರಾರಂಭ ಮಾಡ್ತೀನಿ. ನಾನು ಜನವರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ರಾಯಲ್ ರಂಬಲ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ನನಗೆ ಒಂದು DDT ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅದರಿಂದ ನನಗೆ ಇಂಜುರಿ ಆಗುತ್ತೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ನನ್ನ ರಸ್ಸಲ್ ಮೇನಿಯಾ ಪ್ಲಾನ್ಸ್ ಗಳನ್ನ ಹಾಳು ಮಾಡ್ತಾರೆ. ಆಳೇನು ಮಾಡಿಲ್ಲ ಡ್ರೂ ಮ್ಯಾಕೆಂಟೈರ್ ಅವರು, ಸ್ವಲ್ಪ ಅದನ್ನ ಡಿಲೇ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಡ್ರೂ ಮ್ಯಾಕೆಂಟೈರ್ ಅವರು ನನ್ನ ರಸ್ಸಲ್ ಮೇನಿಯಾ ಪ್ಲಾನ್ಸ್ ನ ಆಳಂತೂ ಮಾಡಿಲ್ಲ. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನಾನು ಕೂಡ ಇಂಜುರಿ ಮಾಡ್ತೀನಿ ರಸ್ಸಲ್ ಮೇನಿಯಾದಲ್ಲಿ. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಏನ್ ಮಾಡ್ತಾರೆ, ಪ್ರತಿ ವಾರ ಬರ್ತಾರೆ, ನಾನು ಸಿಎಂ ಪಂಕ್ ಅವ್ರನ್ನ ಇಂಜುರಿ ಮಾಡಿದೆ, ಅದಕ್ಕೋಸ್ಕರ ಸಿಎಂ ಪಂಕ್ ಅವರು ನನ್ನನ್ನ ಇಂಜುರಿ ಮಾಡಿದ್ರು ಅಂತ ಹೇಳ್ತಾರೆ. ನನ್ನ ರೀತಿ ರಿಂಗ್ ಮೇಲ್ಗಡೆ ಕೂತ್ಕೋತಾರೆ, ನನ್ನ ರೀತಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನನ್ನನ್ನ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವ್ರನ್ನ ಹೇಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ನಿಜವಾಗ್ಲೂ ಡ್ರೂ ಮ್ಯಾಕೆಂಟೈರ್ ನನಗಂತೂ ಗೊತ್ತಾಗ್ತಾ ಇಲ್ಲ, ನೀನು ನನ್ನನ್ನ ಹೇಟ್ ಮಾಡ್ತೀಯೋ ಅಥವಾ ನಿನ್ನನ್ನೇ ನೀನು ಹೇಟ್ ಮಾಡ್ತೀಯೋ ಅಂತ. ಯಾಕಂದ್ರೆ ನೀನು ಬರೀ ನನ್ನ ರೀತಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ, ಅದಂತೂ ನಿನ್ನ ಕೈಯಲ್ಲಿ ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಸೊ ಇಷ್ಟೊತ್ತು ಆಯ್ತು, ನೀನು ಕೂಡ ಬಂದಿಲ್ಲ ಅಂದ್ರೆ ನನಗನ್ಸುತ್ತೆ ನೀನು ಎದ್ರು ಪುಕ್ಲ ಅಂತ. ಯಾಕಂದ್ರೆ ನೀನೇನಾದ್ರೂ ಇಲ್ಲಿಗೆ ಬಂದಿದ್ದಿದ್ರೆ ನಿನ್ನ ಲೈಫಲ್ಲೇ ನೀನು ನೋಡಿರಬಾರ್ದು ಆ ರೀತಿ ಬೀಟ್ ಡೌನ್ ನಾನು ನಿನಗೆ ಕೊಡುವೆ. ನಿನ್ನ ಎಲ್ಬೋನ ನಾನು ಮುರಿದಾಕಿದ್ದೀನಿ, ನೆಕ್ಸ್ಟ್ ಟೈಮು ನೀನು ಯಾವಾಗಲೇ ಸಿಗು ನಿನ್ನ ಮೊಕನ ನಾನು ಹೊಡೆದಾಕ್ತೀನಿ, ಅದಾದ್ಮೇಲೆ ನಿನ್ನ ಲೈಫ್ನ ಹೆಲ್ ಮಾಡ್ತೀನಿ. ಸೊ ನೀನೇನಾದ್ರೂ ಸ್ಕಾಟ್ಲ್ಯಾಂಡ್ಗೆ ಬರಬೇಕು ಅಂತ ಇದ್ರೆ, ನಿನ್ನ ಹೋಮ್ ಗ್ರೌಂಡ್ಗೂ ಕೂಡ ನೀನು ಬಂದು ನನ್ನ ಮೇಲೆ ಮ್ಯಾಚ್ ಆಡಬೇಕು ಅಂತ ಇದ್ರೆ ಅದಕ್ಕೂ ಕೂಡ ನಾನು ರೆಡಿ. ಯಾಕಂದ್ರೆ ನಾನು ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ನಮ್ಮ ಸಿಎಂ ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಲಿಟ್ರಲಿ ಗೈಸ್ ಅದ್ಭುತವಾಗಿತ್ತು ಈ ಒಂದು ಪ್ರೋಮೋ, ನನಗಂತೂ ಈ ಒಂದು ಪ್ರೋಮೋ ತುಂಬಾನೇ ಇಷ್ಟ ಆಯ್ತು. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಇಂಡೈರೆಕ್ಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಒಂದು ಮ್ಯಾಚ್ ಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ. ನೋಡೋಣ ಅಲ್ಲಿ ಇವರ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಯುಸ್ಕೈ ಹಾಗೆ ನಟಾಲಿಯಾ ಅವರ ನಡುವೆ ಕೂಡ ಟೂರ್ನಮೆಂಟ್ ನ ಮ್ಯಾಚ್ ಗಳು ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಯುಸ್ಕೈ ಅವರು ತಮ್ಮ ಮೂನ್ ಸಾಲ್ಟ್ ನ ಹಾಕೋದ್ರ ಮುಖಾಂತರ ನಟಾಲಿಯಾ ಅವ್ರನ್ನ ಸೋಲಿಸಿ ಟೂರ್ನಮೆಂಟ್ ನ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಡ್ರ್ಯಾಗನೋವ್ ಹಾಗೆ ರಿಕೋಶಿ ಅವರ ನಡುವೆ ಕೂಡ ಟೂರ್ನಮೆಂಟ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್ ಅಮೇಜಿಂಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನನಗಂತೂ ಈ ಮ್ಯಾಚ್ ತುಂಬಾನೇ ಇಷ್ಟ ಆಯ್ತು. ಎಂತೆಂತ ಮೂವ್ಸ್ ಕಾಂಬಿನೇಷನ್ಸ್ ಗಳನ್ನ ಇವರು ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅದನ್ನ ಹೊಸದಾಗಿ ನೋಡ್ತಾ ಇದೀನಿ ಏನೋ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇತ್ತು. ಲಿಟ್ರಲಿ ಮ್ಯಾಚ್ ನ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ನನಗಂತೂ ಈ ಒಂದು ಮ್ಯಾಚ್ ತುಂಬಾನೇ ಇಷ್ಟ ಆಯ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಡ್ರ್ಯಾಗನೋವ್ ಅವರು ತಮ್ಮ ಎಚ್ ಬಾಂಬ್ ನ ಕನೆಕ್ಟ್ ಮಾಡಿ ರಿಕೋಶಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಐವಿ ನೈಲ್ ಹಾಗೆ ಜೋಯಿ ಸ್ಟಾರ್ಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಟೂರ್ನಮೆಂಟ್ ನ ಕ್ವಾಲಿಫಿಕೇಶನ್ ಗೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೋಯಿ ಸ್ಟಾರ್ಕ್ ಅವರು ತಮ್ಮ ಫಿನಿಶರ್ Z360 ನ ಕನೆಕ್ಟ್ ಮಾಡಿ ಐವಿ ನೈಲ್ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಕೂಡ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಚಾಟ್ ಗೇಬಲ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ನಡೀತಾ ಇರುತ್ತೆ. ಲಿಟ್ರಲಿ ನಮ್ಮ ಚಾಟ್ ಗೇಬಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿತ್ತು. ಒಂದು ಟೈಮಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಸುನಾಮಿನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿದಾಗ ಟಾಪ್ ರೋಪ್ ಮೇಲಿಂದ ಅವ್ರನ್ನ ತೆಗೆದು ಎಸಿತಾರೆ ಅಂತಾನೆ ಹೇಳ್ಬೋದು. ಅದು ಕೂಡ ಸಖತ್ತಾಗಿತ್ತು. ಇನ್ನೇನು ಬ್ರಾನ್ಸನ್ ರೀಡ್ ಅವ್ರನ್ನ ಪಿನ್ ಮಾಡಬೇಕು, ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸ್ಯಾಮಿ ಝೈನ್ ಅವರು ಬಂದ್ಬಿಟ್ಟು ಚಾಟ್ ಗೇಬಲ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಲಾಸ್ಟಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಚಾಟ್ ಗೇಬಲ್ ಅವರಿಗೆ ಒಂದು ಹಲವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಬ್ರಾನ್ಸನ್ ರೀಡ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಇಟ್ಕೊಂಡು ಹಂಗೆ ಒಂದು ಸ್ಲಾಮ್ ನ ಕನೆಕ್ಟ್ ಮಾಡಿ ಚಾಟ್ ಗೇಬಲ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಡಬ್ಲ್ಯೂ ಅವರು ಇವರ ನಡುವೆ ಸ್ಟೋರಿ ಮಾತ್ರ ಅಮೇಜಿಂಗ್ ಆಗಿ ಬುಕ್ ಮಾಡ್ತಾ ಇದೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಬೆಕ್ಕಿ ಲಿಂಚ್ ಅವರ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲಿವ್ ಮಾರ್ಗನ್ ಅವರು ಕೂಡ ನೋಡೋದಕ್ಕೆ
ನೋಡೋದಕ್ಕೆ ಸಿಗ್ತಾರೆ. ಲಿವ್ ಮಾರ್ಗನ್ ಅವರು ಬಂದಾಗ ನಮಗೆ ಡ್ಯಾಮೇಜ್ ಕಂಟ್ರೋಲ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬೆಕಿ ಲಿಂಚ್ ಅವರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಲಿವ್ ಮಾರ್ಗನ್ ನನ್ನ ಜೊತೆ ಸೇರ್ಕೊಂಡು ಡ್ಯಾಮೇಜ್ ಕಂಟ್ರೋಲ್ ಅವರ ಜೊತೆ ಹೋರಾಡೋದಕ್ಕೆ ಸಹಾಯ ಮಾಡ್ತಾರೆ ಅಂತ. ಬಟ್ ನಮ್ಮ ಲಿವ್ ಮಾರ್ಗನ್ ಅವರು ಬೆಕಿ ಲಿಂಚ್ ನ ಬಿಟ್ಟು ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ಬೆಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ನಮ್ಮ ಬೆಕಿ ಲಿಂಚ್ ಅವ್ರನ್ನ ಕಾಪಾಡೋದಕ್ಕೆ ಲೈರಾ ವಾಲ್ಕೈರಾ ಅವರು ಬರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಹಿಂಗೆ ಇವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಇದಾದ್ಮೇಲೆ ನಮಗೆ ಬೆಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ಕೂಡ ಒಂದು ಟೂರ್ನಮೆಂಟ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬೋರಿಂಗ್ ಆಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಕ್ವಾಲಿಫೈಯಿಂಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್ ಈ ಒಂದು ಮ್ಯಾಚ್ ನಮಗೆ ಈ ಟೂರ್ನಮೆಂಟ್ ನ ಫೈನಲ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಅಮೇಜಿಂಗ್ ಆಗಿರೋದು. ಡಬ್ಲ್ಯೂ ಅವರು ಸ್ಟಾರ್ಟಿಂಗ್ ಅಲ್ಲಿ ಇಟ್ರು ಅಂತಾನೆ ಹೇಳ್ಬಹುದು. ಲಿಟ್ರಲಿ ಇವತ್ತಿನ ಮಂಡೇ ನೈಟ್ ರೋ ಮೇನ್ ಇವೆಂಟ್ ಮಾತ್ರ ಸಖತ್ತಾಗಿತ್ತು. ಇವರಿಬ್ರು ಕೂಡ ಯಾವಾಗಲೇ ರೆಸ್ಸಲ್ ಮಾಡಲಿ 5 ಸ್ಟಾರ್ ಮ್ಯಾಚ್ ನ ಕೊಟ್ಟೆ ಕೊಡ್ತಾರೆ. ಅದೇ ರೀತಿ 5 ಸ್ಟಾರ್ ಮ್ಯಾಚ್ ಇವತ್ತಿನ ಮಂಡೇ ನೈಟ್ ರೋಲ್ ಇತ್ತು ಅಂತಾನೆ ಹೇಳ್ಬೋದು. ಎಷ್ಟು ಚಾಪ್ಸ್ ಗಳನ್ನ ಹಾಕಿದ್ರು ಕೂಡ ನಮ್ಮ ಶೇಮೆಸ್ ಅವರು ಮತ್ತೊಮ್ಮೆ ಬಾ ಅಂತ ಇರ್ತಾರೆ. ಇವನೊಂದು ಮೂಮೆಂಟ್ ಅಲ್ಲಿ ನಮಗೆ ಕೈಸರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಕೈಸರ್ ಅವರು ಬಂದ್ಬಿಟ್ಟು ನಮ್ಮ ಶೇಮೆಸ್ ಅವರ ಕಾಲ್ ಮೇಲೂ ಕೂಡ ಅಟ್ಯಾಕ್ ಮಾಡಿ ಹೋಗ್ತಾರೆ. ಅಂಡ್ ಅದಾದ್ಮೇಲೆ ರೆಫ್ರಿ ಕೈಸರ್ ಅವ್ರನ್ನ ರಿಂಗ್ ಸೈಡ್ ಇಂದ ಬ್ಯಾನ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಪ್ರೋ ಕಿಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಗಂಧರ್ ಅವರು ಕಿಕ್ಔಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಶೇಮೆಸ್ ಅವರು ಪಿನ್ ಮಾಡೋದನ್ನ ಲೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಪವರ್ ಬಾಂಬ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಶೇಮೆಸ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಲಿಟ್ರಲಿ ಯಾರು ಗೆಲ್ತಾರೆ ಅನ್ನೋದೇ ಡೌಟ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಗಂತರ್ ಅವರು ಶೇಮೆಸ್ ಅವರ ಇಂಜುರಿ ಆಗಿರ್ತಕ್ಕಂತಹ ಕಾಲಿಗೆ ಲಾಕ್ ನ ಹಾಕೋಬಿಡ್ತಾರೆ. ಅಂಡ್ ಇದರಿಂದ ನಮ್ಮ ಶೇಮೆಸ್ ಅವರು ಟ್ಯಾಪ್ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಟ್ಯಾಪ್ ಔಟ್ ಮಾಡಿದ್ದು ನನಗಂತೂ ತುಂಬಾನೇ ಬೇಜಾರಾಯ್ತು. ಏನು ಮಾಡೋದಕ್ಕಾಗೋದಿಲ್ಲ. ಡಬ್ಲ್ಯೂ ಅವರು ಮ್ಯಾಚ್ ಮಾತ್ರ ಅದ್ಭುತವಾಗಿ ಬುಕ್ ಮಾಡಿದ್ರು. ಅಂಡ್ ಈ ರೀತಿ ನಮ್ಮ ಗಂತರ್ ಅವರು ಈ ಒಂದು ಟೂರ್ನಮೆಂಟ್ ನ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ಓಕೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಷ್ಟೊಂದೇನು ಅಮೇಜಿಂಗ್ ಆಗಿತ್ತು ಅಂತ ಹೇಳೋದಕ್ಕಾಗೋದಿಲ್ಲ. ಸೆಗ್ಮೆಂಟ್ ವಿಚಾರಕ್ಕೆ ಬಂದ್ರೆ ಸಿಎಂ ಪಂಕ್ ಅವರ ಸೆಗ್ಮೆಂಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ಅದ್ ಬಿಟ್ರೆ ಮ್ಯಾಚಸ್ ಗಳು ಮೈನ್ ಇವೆಂಟ್ ಮ್ಯಾಚ್ ಆಗಿರ್ಬೋದು, ಜೇ ಉಸೋ ಅವರ ಮ್ಯಾಚ್ ಆಗಿರ್ಬೋದು, ಡ್ರ್ಯಾಗನ್ ಲೋ ಅವರ ಮ್ಯಾಚ್ ಆಗಿರ್ಬೋದು, ಇವೆಲ್ಲದೂ ಕೂಡ ಚೆನ್ನಾಗಿತ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.